ಭುಜಿಸುವಂಥವರೆಲ್ಲರ ಜೀವಿತದಲ್ಲಿ ಆತನ ಏನು ಕೊಡ್ತಾನಂತ್ರಿ? ಪುನರುತ್ಥಾನವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಅದ್ರ ಸಲುವಾಗಿ ನೋಡ್ರಿ, ನಾವು ಆಡು ಭಾಷೆಯಲ್ಲಿ ದೇವ್ರು ಮಾಡ್ತೀವಿ ಅಂತ ಹೇಳ್ತೀವಿ. ದೇವ್ರು ಮಾಡ್ತೀವಿ ಅಂತೇಳಿ ನಾವೇನು ಹೋಳಿಗೆ ಊಟ ಮಾಡಲ್ಲ, ನಾವೇನು ಮಾಡ್ತೀವಿ ರೀ? ಮಾಂಸ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆ ಸಮಯದಲ್ಲಿ ನಾವು ಏನು ಮಾಡ್ತೀವಿ? ರಕ್ತ ಸುರಿಸಲ್ಪಡಬೇಕೆನ್ನುವಂಥದ್ದೇ ಕಾನ್ಸೆಪ್ಟ್. ಅದ್ರ ಸಲುವಾಗಿ ವೇದಗಳು ಯೇಸು ಸ್ವಾಮಿಯ ಕುರಿತಾಗಿ ಸ್ಪಷ್ಟವಾಗಿ ಏನು ಮಾಡ್ತಾವ್ರಿ? ತಿಳಿಸ್ತಾವ ಪ್ರಿಯರೇ. ಪರಿಶುದ್ಧನಾಗಿರ್ತಕ್ಕಂಥ ವ್ಯಕ್ತಿ ಬೇಕು, ಆತನಿಗೆ ಪಂಚಗಾಯಗಳು ಆಗಬೇಕು, ತಲೆಯ ಮೇಲೆ ಮುಳ್ಳಿನ ಕಿರೀಟ ಇರಿಸಬೇಕು. ಆ ಎಲ್ಲ ವಾಕ್ಯಗಳು, ಮಾತುಗಳು ವೇದಗಳಲ್ಲಿರುವಂಥದ್ದೆಲ್ಲವೂ ಕೂಡ ಯೇಸುವನ್ನೇ ಬೆರಳು ಮಾಡಿ ಏನು ಮಾಡುವಂಥದ್ದಾಗಿದೆ? ತೋರಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅದಕ್ಕಾಗಿ ಪ್ರಿಯರೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸತ್ಯವೇದ ಹೇಳ್ತಾ ಇದೆ, ಆತನೇ ಜೀವ ಕೊಡುವ ರೊಟ್ಟಿಯಾಗಿದ್ದಾನೆ. ಆತನನ್ನು ನಾವು ಪೂಜಿಸಬೇಕು. ಹಲ್ಲೆಲೂಯಾ. ದೀಕ್ಷೆ ಹೊಂದಿದಂಥ ಮಕ್ಕಳಾಗಿರ್ತಕ್ಕಂಥ ನಾವು ಏನು ಮಾಡ್ತೀವಿ ರೀ? ಅನ್ಯೋನ್ಯತೆ ಒಂದು ಏನಂತ ಹೇಳ್ತೀವಿ? ಕರ್ತನ ಮೇಜಿನ ಬಳಿಗೆ ಬರುವಾಗ ನಾವು ಒಂದೇ ರೊಟ್ಟಿಯನ್ನು ತೆಗೆದುಕೊಂಡು ನಾವೇನು ಮಾಡ್ತೀವಿ? ಅದನ್ನು ಭುಜಿಸ್ತೀವಿ. ಯಾರ ಪಂಕ್ತಿಯಲ್ಲಿ ಪಾಲ್ಗೊಳ್ತಾರೋ ಅವ್ರನ್ನ ದೇವರು ಏನು ಹೇಳಿದಾನೆ? ಪುನರುತ್ಥಾನಗೊಳಿಸುವನು, ಅವರಿಗೆ ಶಾಶ್ವತವಾದಂಥ ನಿತ್ಯ ಜೀವವನ್ನು ಕೊಡುವೆನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ಹೇಳಿದಾನೆ ಏನಂತೇಳಿ? ನಾನೇ ನಿಜವಾದ ದ್ರಾಕ್ಷ ಬಳ್ಳಿ, ನನ್ನ ತಂದೆ ತೋಟಗಾರನು ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಆತನು ನಿಜವಾದ ಏನಾಗಿದ್ದಾನ್ರಿ? ದ್ರಾಕ್ಷ ಬಳ್ಳಿಯಾಗಿ ಇದಾನೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಮುಂದೆ ನಾವು ನೋಡ್ತಾ ಇದ್ದೇವೆ ಇನ್ನು ಅನೇಕ ಸಂಗತಿಗಳು. ಮತ್ತೆ ಆತನು ಹೇಳ್ತಾ ಇದ್ದಾನೆ ಏನಂತೇಳಿ? ನಾನೇ ಮಾರ್ಗವು, ನಾನೇ ಸತ್ಯವು, ನಾನೇ ಜೀವವು ಆಗಿದ್ದೇನೆ. ನನ್ನ ಮೂಲಕವಾಗಿ ಹೊರತು ಬೇರೆ ಯಾರು ಕೂಡ ತಂದೆಯ ಬಳಿಗೆ ಬರೋದಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಪಾಪದಿಂದ ಪರಿಹಾರ ಮಾಡುವಂತ ಒಬ್ಬ ದೇವರು ಪ್ರಿಯರೇ. ನಿನಗೆ ರಕ್ಷಣೆಯನ್ನ, ಮೋಕ್ಷವನ್ನ ಕೊಡುವುದಕ್ಕಾಗಿ ತನ್ನ ಪ್ರಾಣವನ್ನ ಬಲಿದಾನವಾಗಿ ಅರ್ಪಣೆ ಮಾಡಿರ್ತಕ್ಕಂಥ ಒಬ್ಬ ದೇವರು ಪ್ರಿಯರೇ. ಅದಕ್ಕಾಗಿ ಇವತ್ತಿನ ದಿವಸ ನಿನಗೆ ಪಾಪ ಕ್ಷಮಾಪಣೆ ಎನ್ನುವಂಥದ್ದನ್ನ ಯೇಸು ಮಾತ್ರ ಕೊಡಲು ಸಾಧ್ಯ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಯಾವ ರೀತಿಯಾಗಿ ನೀನು ಮಳೆಗಾಲದಲ್ಲಿ ಒಂದು ವೇಳೆ ಎಲ್ಲಾದರೂ ಕೆಸರಲ್ಲಿ ಹೋಗಿ ನೀನು ಬಿದ್ದಂಥ ಸ್ಥಿತಿಯಲ್ಲಿ ಬಂದಾಗ ನಿನ್ನ ಮನೆಯಲ್ಲಿ ಎಷ್ಟೋ ಲೀಟರ್ಗಳಷ್ಟು ಹಾಲಿದ್ರೂ ಕೂಡ ನೀನು ಹಾಲಿನಿಂದ ನಿನ್ನ ಕಾಲುಗಳನ್ನು ತೊಳ್ಕೊಳ್ತೀಯಾ? ಹಲ್ಲೆಲೂಯಾ. ಒಂದು ವೇಳೆ ನಿನಗೆ ಹಣ್ಣಿನ ತೋಟ ಇದ್ರೆ ಹಣ್ಣಿನಿಂದ ಮಾಡಿರ್ತಕ್ಕಂಥ ರಸದಿಂದ, ಜ್ಯೂಸಿಂದ ನಿನ್ನ ಕಾಲು ತೊಳೆದುಕೊಳ್ತೀಯಾ? ತೊಳೆದುಕೊಳ್ಳೋದಿಲ್ಲ. ಹಲ್ಲೆಲೂಯಾ. ನಿನ್ನಲ್ಲಿ ಏನೋ ಎಷ್ಟೋ ಕೂಲ್ ಡ್ರಿಂಕ್ಸ್ಗಳಿರ್ಬೋದು, ಆ ಕೂಲ್ ಡ್ರಿಂಕ್ಸ್ಗಳಿಂದ ನೀನು ಕಾಲು ತೊಳ್ಕೊತೀಯಾ? ತೊಳ್ಕೊಳ್ಳಲ್ಲ. ನೀನು ಕೆಸರನ್ನು ಹೋಗಿಸ್ಬೇಕಾದ್ರೆ ನೀನು ಯಾವುದರಿಂದ ತೊಳ್ಕೊಳ್ತೀಯ? ನೀರಿನಿಂದ ತೊಳ್ಕೊಳ್ತೀಯ. ಅದಕ್ಕಾಗಿ ಎಲ್ಲ ಮನುಷ್ಯರ ಪಾಪ ಎನ್ನುವಂಥ ಒಂದು ರೋಗ ಯಾವುದಿದೆಯೋ, ಕೆಸರು ಯಾವುದಿದೆಯೋ, ಆ ಕಾಯಿಲೆ, ಆ ರೋಗ, ಆ ಕೆಸರನ್ನು ಯೇಸು ಕ್ರಿಸ್ತನ ರಕ್ತ ಮಾತ್ರ ತೊಳೆಯೋದಕ್ಕೆ ಸಾಧ್ಯ ಪ್ರಿಯರೇ. ಮನುಷ್ಯನ ಎಷ್ಟೆಲ್ಲ ಏನೆಲ್ಲ ಮಾಡಿದರೂ ಕೂಡ ಅದು ಪಾಪ ಎನ್ನುವಂಥದ್ದು ತೊಳೆಯಲ್ಪಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ನಾವು ನೋಡ್ತಾ ಇದ್ದೇವೆ ಪಾಪ ಕ್ಷಮಾಪಣೆ. ಹಲ್ಲೆಲೂಯಾ. ಅದು ಯಾರಿಂದ ಬರುವಂಥದ್ದು ರೀ? ಕ್ರಿಸ್ತನಿಂದ ಬರುವಂಥದ್ದು.